ನಮಸ್ಕಾರ ಗೆಳೆಯರೇ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡುವುದಾದರೆ ಮೊದಲು ಇಂಡಿಸಸ್ ನೋಡುವ. ಇವತ್ತು ಎಲ್ಲ ಇಂಡಿಸಸ್ಗಳು ಆಲ್ಮೋಸ್ಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯಿತು. ನಿಫ್ಟಿ ಫಾರ್ಮಾ ಮತ್ತು ನಿಫ್ಟಿ 80 ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯಿತು. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಿಫ್ಟಿ 50 97 ಪಾಯಿಂಟ್ನಷ್ಟು ಕೆಳಗೆ ಬಂತು. ನಿಫ್ಟಿ ಬ್ಯಾಂಕ್ 467 ಪಾಯಿಂಟ್. ನಿಫ್ಟಿ ಫಿನಾನ್ಷಿಯಲ್ ಸರ್ವಿಸ್ ಅಂತೂ 1% ಕೆಳಗೆ ಬಂತು. ಸೆನ್ಸೆಕ್ಸ್ ಕೂಡ ನೆಗೆಟಿವ್ ಅಲ್ಲೇ ಕ್ಲೋಸ್ ಆಯಿತು. ನಿಫ್ಟಿ ಆಟೋ ಮತ್ತು ನಿಫ್ಟಿ ಸ್ಮಾಲ್ ಕ್ಯಾಪ್ ಇದೆಯಲ್ಲ ಇದೆಲ್ಲ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು. ಅದರಲ್ಲಿ ನಾನು ಹೇಳಿದಾಗೆ ನಿಫ್ಟಿ ಫಾರ್ಮಾ ಮತ್ತು ನಿಫ್ಟಿ 80 ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯಿತು. ಇನ್ನು ಮುಂದಿನ ಶೇರ್ ನೋಡುವುದಾದ್ರೆ ಮಾರ್ಕ್ಸನ್ಸ್ ಫಾರ್ಮಾ ಲಿಮಿಟೆಡ್ ಅಂತೇಳಿ ಇವತ್ತು ರಿಸಲ್ಟ್ ಇತ್ತು. ರಿಸಲ್ಟ್ನಲ್ಲಿ ಪ್ರಾಫಿಟ್ 34%ಗಿಂತಲೂ ಜಾಸ್ತಿ ಡಿಕ್ಲೈನ್ ಆಗಿದೆ, ಅಂದರೆ ಕಮ್ಮಿ ಆಗಿದೆ ಲಾಸ್ಟ್ ಇಯರ್ ಇದೇ ಕ್ವಾರ್ಟರ್ಗೆ ಕಂಪೇರ್ ಮಾಡಿದರೆ. ಸೊ ಇದರಿಂದಾಗಿ ಈ ಶೇರ್ನಲ್ಲಿ ಇವತ್ತು 10%ಗಿಂತಲೂ ಜಾಸ್ತಿ ಕುಸಿತ ಕಂಡಿತು. ಇನ್ನು ಮುಂದಿನ ಶೇರ್ ನೋಡೋದಾದ್ರೆ ಹ್ಯುಂಡೈ ಮೋಟಾರ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಈ ಶೇರಲ್ಲಿ ಇವತ್ತು 2.5% ಅಪ್ವರ್ಡ್ ಮೂವ್ಮೆಂಟ್ ಇತ್ತು. ಇದಕ್ಕೆ ಕಾರಣ ಏನಂದರೆ ಗೋಲ್ಡ್ಮನ್ ಸ್ಯಾಚ್ ಅನ್ನೋ ಒಂದು ರೇಟಿಂಗ್ ಏಜೆನ್ಸಿಯು ಬೈ ಅನ್ನೋ ಆಪ್ಷನ್ ಕೊಟ್ಟಿದೆ ಈ ಶೇರ್ ಮೇಲೆ. ಅಂದರೆ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೋದು ಎನ್ನುವುದು ಅವರ ನಂಬಿಕೆ. ಇನ್ನು ಮುಂದಿನ ಶೇರ್ ನೋಡುವುದಾದರೆ ಬಜಾಜ್ ಫಿನಾನ್ಸ್ ಲಿಮಿಟೆಡ್, ಇವರ ಶೇರ್ನಲ್ಲಿ ಇವತ್ತು 2.5%ನಷ್ಟು ಕುಸಿತ ಕಂಡಿತು, ಆಲ್ಮೋಸ್ಟ್ 3%. ಇನ್ನು ಮುಂದಿನ ಶೇರ್ ನೋಡುವುದಾದರೆ ಸೊನಾಟಾ ಸಾಫ್ಟ್ವೇರ್ ಲಿಮಿಟೆಡ್ ಅಂತೇಳಿ, ಈ ಶೇರ್ನಲ್ಲಿ ಇವತ್ತು 13%ನಷ್ಟು ಅಪ್ವರ್ಡ್ ಮೂಮೆಂಟ್ ಇತ್ತು. ಕಳೆದ 10 ಟ್ರೇಡಿಂಗ್ ಸೆಷನ್ನಲ್ಲಿ ಇದು 7 ಟ್ರೇಡಿಂಗ್ ಸೆಷನಲ್ಲಿ ಕೆಳಗೇನೆ ಇತ್ತು, ಬಟ್ ಇವತ್ತು ಆ್ಯಕ್ಚುಲಿ ಒಳ್ಳೆ ಪರ್ಫಾರ್ಮೆನ್ಸನ್ನೇ ಕೊಟ್ಟಿತ್ತು ಈ ಶೇರ್. ಇನ್ನು ಮುಂದಿನ ಶೇರ್ ನೋಡುವುದಾದರೆ ಅಲ್ಕೆಮ್ ಲ್ಯಾಬೋರೇಟರಿ ಲಿಮಿಟೆಡ್ ಅಂತೇಳಿ, ಈ ಶೇರ್ನಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡಿತ್ತು. ಅಂದರೆ ಇವರದ್ದು ರಿಸಲ್ಟ್ ಇದೆಯಲ್ಲ, ಅದು ಒಳ್ಳೆ ರಿಸಲ್ಟನ್ನೇ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಇದೇ ಕಾರಣದಿಂದಾಗಿ ಈ ಶೇರ್ನಲ್ಲಿ ಇವತ್ತು 6.5%ನಷ್ಟು ಏರಿಕೆಯಾಯಿತು. ಇನ್ನು ಮುಂದಿನ ಶೇರ್ ನೋಡುವುದಾದರೆ PN ಗಾಡಿಗಲ್ ಜ್ಯುವೆಲರ್ಸ್ ಲಿಮಿಟೆಡ್ ಅಂತೇಳಿ, ಈ ಶೇರ್ ಇದೆಯಲ್ಲ ಇವರದ್ದು ರಿಸಲ್ಟ್ ಇತ್ತು ಇವತ್ತು. ಈ ರಿಸಲ್ಟ್ನಲ್ಲಿ ಇವರು ತುಂಬ ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಅಂದರೆ ಇವತ್ತು ಪ್ರಾಫಿಟ್ ಇದೆಯಲ್ಲ 96%ನಷ್ಟು ಜಾಸ್ತಿ ಆಗಿದೆ ಕಂಪೇರ್ ಟು ಲಾಸ್ಟ್ ಇಯರ್ ಇದೇ ಕ್ವಾರ್ಟ್ರಿಗೆ. ಸೊ ಇದರಿಂದಾಗಿ ಈ ಶೇರ್ ಪ್ರೈಸ್ ಇವತ್ತು 6%ನಷ್ಟು ಮೇಲೆ ಹೋಯಿತು. ಒಂದು ಟೈಮಲ್ಲಂತೂ ಇದು ತುಂಬ ಮೇಲೇನೂ ಹೋಗಿದೆ. ಅಂದರೆ ನೋಡಿ ನೀವು 603 ಟಚ್ ಮಾಡಿತ್ತು ಒಂದು ಟೈಮಲ್ಲಿ. ಸೊ ಕೊನೆಯದೇ ಕರೆಕ್ಷನ್ ಕಂಡು 581ರಲ್ಲಿ ಕ್ಲೋಸ್ ಆಯಿತು. ಇನ್ನು ಮುಂದಿನ ಶೇರ್ ನೋಡೋದಾದರೆ SGVN ಲಿಮಿಟೆಡ್ ಅಂತೇಳಿ, ಈ ಶೇರ್ ಕೂಡ ಹಾಗೆ 5.5%ಗಳ ಅಪ್ವರ್ಡ್. ಇದಕ್ಕೆ ಪ್ರಮುಖ ಕಾರಣ ಅದೇ ಸೇಮ್ ಒಳ್ಳೆಯ ರಿಸಲ್ಟ್. ಅಂದರೆ ರಿಸಲ್ಟ್ ಅಂತ ಹೇಳೋದಕ್ಕಿಂತ ಒಳ್ಳೆ ರೆವಿನ್ಯೂ ಗ್ರೋತ್ ತೋರಿಸಿದ್ದಾರೆ. ರಿಸಲ್ಟಲ್ಲಿ ಪ್ರಾಫಿಟ್ ಅಂದರೆ 36% ಕಮ್ಮಿ ಆಗಿದೆ, ಬಟ್ ಇವತ್ತು ರೆವಿನ್ಯೂ ಇದೆಯಲ್ಲ ಇದು ಜಾಸ್ತಿ ಆಗಿದೆ. ಇದೇ ಕಾರಣದಿಂದ ಈ ಶೇರ್ನಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ನೇ ಕಂಡಿತ್ತು. ಇನ್ನು ಮುಂದಿನ ಶೇರ್ ನೋಡೋದಾದರೆ ಜಿಂದಾಲ್ ಸ್ಟೈನ್ಲೆಸ್ ಲಿಮಿಟೆಡ್ ಅನ್ನೋದು, ಈ ಕಂಪನಿ ಕೂಡ ಹಾಗೆ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಅಂದರೆ ರಿಸಲ್ಟ್ ವೈಸ್. ಸೊ ಇದರಿಂದಾಗಿ ಈ ಶೇರ್ನಲ್ಲಿ ಇವತ್ತು 5%ನಷ್ಟು ಏರಿಕೆಯಾಯಿತು. ಇನ್ನು ಮುಂದಿನ ಶೇರ್ ನೋಡೋದಾದರೆ ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅಂತೇಳಿ, ಈ ಶೇರ್ನಲ್ಲಿ ಇದು ಕೊನೆಯ ಕ್ಷಣದಲ್ಲಿ ಆಲ್ಮೋಸ್ಟ್ 6%ನಷ್ಟು ಕುಸಿತ ಕಂಡಿತ್ತು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 310ರವರೆಗೆ ಒಂದು ಒಳ್ಳೆ ರೇಂಜಲ್ಲೇ ಇತ್ತು, ಬಟ್ ಒಮ್ಮೆಲೆ ಇಷ್ಟು ಕುಸಿತ ಕಂಡಿತ್ತು. ಇದಕ್ಕೆ ಪ್ರಮುಖ ಕಾರಣ ಅದೇ ಸೇಮ್ ರಿಸಲ್ಟ್. ಇವತ್ತು ರಿಸಲ್ಟ್ ಇದೆಯಲ್ಲ ಆಲ್ಮೋಸ್ಟು ಪ್ರಾಫಿಟ್ 40%ನಷ್ಟು ಕಮ್ಮಿಯಾಗಿದೆ ಪ್ರಾಫಿಟ್. ಅದಲ್ಲದೆ ರೆವಿನ್ಯೂ ಕೂಡ ಕಮ್ಮಿ ಆಗಿದೆ. ಸೊ ಇದಕ್ಕೆ 2 ಕಡೆಯಿಂದ ಹೊಡೆತ ಬಿತ್ತು, ಎರಡರಲ್ಲೂ ನೆಗೆಟಿವ್. ಸೊ ಇದರಿಂದಾಗಿ ಈ ಕಂಪನಿಯಲ್ಲಿ ಇವತ್ತು 6%ನಷ್ಟು ಇಳಿಕೆಯಾಯಿತು. ಇನ್ನು ಮುಂದಿನ ಶೇರ್ ನೋಡುವುದಾದರೆ ಆಸ್ಟ್ರಾಲ್ ಲಿಮಿಟೆಡ್ ಅಂತೇಳಿ, ಈ ಶೇರ್ನಲ್ಲಿ ಕೂಡ ಹಾಗೆ 8.5%ನಷ್ಟು ಇಳಿಕೆ. ಇದಕ್ಕೆ ಸೇಮ್ ಇವತ್ತು ರಿಸಲ್ಟ್ ಏನು ಒಳ್ಳೆ ರಿಸಲ್ಟನ್ನು ಇವರು ತೋರಿಸಿಲ್ಲ. ಪ್ರಾಫಿಟ್ ವೈಸ್ ಇರ್ಬೋದು, ರೆವಿನ್ಯೂ ವೈಸ್ ಇರ್ಬೋದು, ಎರಡರಲ್ಲೂ ದೊಡ್ಡ ಪರ್ಫಾರ್ಮೆನ್ಸ್ ತೋರಿಸಿಲ್ಲ. ಸೊ ಇದರಿಂದಾಗಿ ಇದರಲ್ಲೂ ಕೂಡ 8.5%ನಷ್ಟು ಇಳಿಕೆಯಾಯಿತು. ಇನ್ನು ಮುಂದಿನ ಶೇರ್ ನೋಡಿದ್ರೆ ಪ್ರಾಜ್ ಇಂಡಸ್ಟ್ರೀಸ್ ಲಿಮಿಟೆಡ್, ನಿಮಗೆ ಗೊತ್ತಿರ್ಬೋದು ನಿನ್ನೆ ಇವತ್ತು ರಿಸಲ್ಟ್ ಅನೌನ್ಸ್ ಆಗಿತ್ತು. ರಿಸಲ್ಟ್ ಅಂತೂ ವರ್ಸ್ಟ್ ರಿಸಲ್ಟ್ ತೋರಿಸಿದ್ದಾರೆ ಇವರು. ಅಂದರೆ ಇವರ ಪ್ರಾಫಿಟಲ್ಲಿ 93%ಗಿಂತಲೂ ಜಾಸ್ತಿ ಡಿಕ್ಲೈನ್ ಆಗಿದೆ. ಸೊ ಈ ರಿಸಲ್ಟನ್ನು ಮಾರ್ಕೆಟ್ ಒಪ್ಕೊಳ್ಳಿಲ್ಲ. ಅಂದರೆ ನೀವು ನೋಡ್ತಾ ಇರ್ಬೋದು ಇದರ ಎಸ್ಟಿಮೇಷನ್ ಇತ್ತಲ್ಲ, ಅದನ್ನು ಒಂದು ಚಿಕ್ಕ ಇದರಲ್ಲಿ ಮಿಸ್ ಮಾಡಿಲ್ಲ, ಚಿಕ್ಕ ಮಾರ್ಜಿನಲ್ಲಿ. ಪ್ರಾಫಿಟಲ್ಲಂತೂ ರೆವಿನ್ಯೂದಲ್ಲಂತೂ 15% ಕಮ್ಮಿ, ಎಕ್ಸ್ಪೆಕ್ಟೇಷನ್ಗಿಂತ 15% ಕಮ್ಮಿ ಬಂದಿದೆ. ಅರ್ನಿಂಗ್ ಪರ್ ಶೇರ್ನಲ್ಲೂ ಹಾಗೆ 89% ಕಮ್ಮಿ ಬಂದಿದೆ. ಈ ಎಲ್ಲ ಕಾರಣದಿಂದಾಗಿ ಈ ಶೇರ್ನಲ್ಲಿ ಇವತ್ತು 7%ನಷ್ಟು ಕುಸಿತ ಕಂಡಿತ್ತು. ಇದಾಗಿತ್ತು ಗೆಳೆಯರ ಇವತ್ತಿನ ಇಂಪಾರ್ಟೆಂಟ್ ಸ್ಟಾಕ್ಗಳು. ಹೀಗೆ ಹೆಚ್ಚಿನ ವಿಡಿಯೋಗಳಾಗಿ ಈ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.